ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ಲಾಸ್ಟ್ ಸೆಷನಲ್ಲಿ ಏನು ಡಿಸ್ಕಂಟಿನ್ಯೂ ಮಾಡಿದ್ವಿ ಡೈರೆಕ್ಷನ್ ಪ್ರೋಗ್ರಾಮ್ಸ್ನ, ಇದರಲ್ಲೊಂದು ಅನದರ್ 10 ಕ್ವಶನ್ಸ್ನ ಅಬ್ಸರ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್. ಎ ಟ್ರಾವೆಲ್ಸ್ 35 kilometers towards west. So this is the starting point. A travels 35 meter towards west and takes right turn and travels 50 kilometer more. Okay, and then he takes right and then he travels 50 kilometer more this distance. Okay, next she takes another right turn and travels 35 kilometer more, same. Okay, she takes another right turn and travels 35 kilometer in the direction. How far is from her original position? This is the ending position, is the starting point. Okay, same. E distance ಏನಿದೆ, ಈ ಡಿಸ್ಟೆನ್ಸ್ ಏನಿದೆ ಸೇಮ್ 50 kilometers. Okay, this is the correct answer. Next, see, Raju walks 80 meters towards south. So Raju starting point ಇಲ್ಲಿ ತಗೊಂಡ್ರೆ ಇಲ್ಲಿಂದ okay 80 meters towards south and then turns his right and starts walking straight till he completes another 80 meter. ಮತ್ತೆ ಇಲ್ಲಿಂದ ಏನು ಮಾಡ್ತಾನೆ, ರೈಟಿಗೆ ಟರ್ನ್ ಆಗಿ ಮತ್ತೆ 80 ಮೀಟರ್ನ ಮೂವ್ ಆಗ್ತಾನೆ. ನೆಕ್ಸ್ಟ್ then again turns his left and walks 60 meter. ಸೊ ಇಲ್ಲಿ ಟರ್ನ್ ಆಗ್ತಾನೆ. ಸೊ ಇಲ್ಲಿ ಎಂಡ್ ಆಗೋದ್ರಿಂದ ಮತ್ತು ಇಲ್ಲೊಂದ್ಸಲಿ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೇಮ್ ಇದೆ 80 meters, another 80 meters. Next then again turns to his left, he walks 60 meters. ಸೊ ಇಲ್ಲಿಂದ ಲೆಫ್ಟ್ ಟರ್ನ್ ಆಗಿ 60 meter ಮೂವ್ ಆಗ್ತಾನೆ. He then turns to his left and walks for 80 meter. ಮತ್ತೆ ಲೆಫ್ಟ್, ಇಲ್ಲಿಂದ ಲೆಫ್ಟ್ ತಿರುಗಿ ಮತ್ತೆ 80 ಮೀಟ್ರ್ ವಾಕ್ ಮಾಡ್ತಾನೆ. ಸೊ ಟರ್ನ್ಸ್ ಟು ಲೆಫ್ಟ್, he walks another 80 meter. ಓಕೆ, ಇಲ್ಲಿಗೆ ಮುಗಿಯುತ್ತೆ. ಹೌ ಫಾರ್ he is from initial position. ಸೊ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್, ದಿಸ್ ಇಸ್ ಒನ್ ಇಸ್ ದ ಫೈನಲ್ ಪೊಸಿಷನ್. ನೀವು ಲೆಕ್ಕ ಹಾಕಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ ಅಂತ. ಸೊ ನಿಮಗೆ ಈ ಡಿಸ್ಟೆನ್ಸ್ ಗೊತ್ತು. ಈ ಡಿಸ್ಟೆನ್ಸ್ ಎಷ್ಟಿದೆ 80, ಈ ಡಿಸ್ಟೆನ್ಸ್ ಎಷ್ಟಿದೆ ದಿಸ್ ಒನ್ 60, 80 ಪ್ಲಸ್ 60 140 ಮೀಟರ್. ಓಕೆ, ನೆಕ್ಸ್ಟ್ ವರುಣ್ ಡ್ರೋವ್ ಹಿಸ್ ಕಾರ್ ಫಾರ್ 80 kilometers ಡ್ಯೂ ನಾರ್ತ್. ಓಕೆ, ವರುಣ್ ಏನು ಮಾಡ್ತಾನೆ, ಕಾರ್ ತೊಗೊಂಡು ಸ್ಟಾರ್ಟಿಂಗ್ ಪಾಯಿಂಟಿಂದ 80 kilometers ನಾರ್ತಿಗೆ ಮೂವ್ ಆಗ್ತಾನೆ. ಓಕೆ, ದೆನ್ ಇಟ್ ಟರ್ನ್ ಲೆಫ್ಟ್ ಆ್ಯಂಡ್ ಡ್ರೋವ್ ಫಾರ್ 100 kilometers. ಮತ್ತು ಲೆಫ್ಟ್ ಕಡೆ ತಿರುಗಿ ಅಲ್ಲಿಂದ ಮತ್ತೆ 100 kilometers ಮೂವ್ ಮಾಡ್ತಾನೆ, ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ದೆನ್ ಅಗೇನ್ ಈ ಟರ್ನ್ ಲೆಫ್ಟ್, ಡ್ರೋ ಎಟ್ ಅನದರ್ 80 kilometers. ಮತ್ತು ಅಲ್ಲಿಂದ ಲೆಫ್ಟ್ ತಿರುಗಿ ಮತ್ತೆ 80 kilometers ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಓಕೆ, ಅಗೇನ್ ಈ ಟರ್ನ್ ಲೆಫ್ಟ್, ಡ್ರೋ ಇಸ್ ಕಾರ್ 120 kilometers. ಮತ್ತು ಅಲ್ಲಿಂದ ಎಡಗಡೆ ತಿರುಗಿ 120 kilometers ಡ್ರೈವ್ ಮಾಡ್ತಾನೆ. ಸೊ ಇಲ್ಲಿಂದ 120 kilometers. ದಿಸ್ ಡಿಸ್ಟೆನ್ಸ್ ಈಸ್ 120 kilometers. ಓಕೆ, ಸೊ ಓಕೆ, ಕ್ವಶನ್ ಏನು, ಹೌ ಫಾರ್ ಡೂ ಯು ಥಿಂಕ್ ಹಿ ಆ್ಯಕ್ಚುಲಿ ಡ್ರೈವ್ ಹಿಸ್ ಕಾರ್ ಫ್ರಮ್ ಹಿಸ್ ಇನಿಷಿಯಲ್ ಪೊಸಿಷನ್. ಓಕೆ, ಇನಿಷಿಯಲ್ ಪೊಸಿಷನಿಂದ ನೋಡಿ, ದಿಸ್ ಒನ್ ಇಸ್ ದ ಇನಿಷಿಯಲ್ ಪೊಸಿಷನ್, ದಿಸ್ ಒನ್ ಇಸ್ ದ ಫೈನಲ್ ಪೊಸಿಷನ್. ಹೌ ಫಾರ್ ಡೂ ಯು ಥಿಂಕ್ ಹಿ ಆ್ಯಕ್ಚುಲಿ ಡ್ರೈವ್ ಹಿಸ್ ಕಾರ್ ಫ್ರಮ್ ಹಿಸ್ ಇನಿಷಿಯಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗೆ ಆ್ಯಕ್ಚುಲಿ ಎಷ್ಟು ಕಿಲೋಮೀಟ್ರನ್ನ, ಆ್ಯಕ್ಚುಲಿ ಅಂದರೆ ಈ ಡಿಸ್ಟೆನ್ಸ್ನ ಕಂಡುಹಿಡಬೇಕು. ಓಕೆ, ಟೋಟಲ್ 120, ಈ ಡಿಸ್ಟೆನ್ಸು ಕೇವಲ 100. ಸೊ 120ರಲ್ಲಿ 100 ಮಿನಿಟ್ಸ್ ಮಾಡಿದರೆ 20 kilometers.
ಇಷ್ಟು ಸ್ಟಾರ್ಟಿಂಗ್ ಪಾಯಿಂಟು ಇನಿಷಿಯಲ್ ಪಾಯಿಂಟು ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು 20 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸಂದೀಪ್ ವಾಕ್ಸ್ 60 ಮೀಟರ್ ಟು ಈಸ್ಟ್. ಸಂದೀಪ್ ಏನು ಮಾಡ್ತಾನೆ, ಈಸ್ಟ್ ಕಡೆ, ದಿಸ್ ಇಸ್ ದ ಇನಿಷಿಯಲ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತೊಗೊಂಡ್ರೆ ಓಕೆ. ಸಂದೀಪ್ ಏನು ಮಾಡ್ತಾನೆ, 60 ಮೀಟ್ರು ಈಸ್ಟಿಗೆ ಬರ್ತಾನೆ. ಮತ್ತು ದೆನ್ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ ಫಾರ್ 50 ಮೀಟರ್. ಓಕೆ, ಅಲ್ಲಿಂದ ಎಡಗಡೆಗೆ ತಿರುಗಿ ಒಂದು 50 ಮೀಟ್ರನ್ನ ವಾಕ್ ಮಾಡ್ತಾನೆ. ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ವೆಸ್ಟ್ 70 meters and turns right again and went 50 meter. Okay, this is a went idu and went west alla idu went. Okay, went 70 meters. Okay, see, then he turns right, illinda right ತಿರುಗಿ ಮತ್ತೆ 70 meters na walk ಮಾಡ್ತಾನೆ from here 70 meters. Okay, then it turns right and went 50 meter. ಇಲ್ಲಿಂದ ಮತ್ತೆ ಮೂವ್ ಆಗಿ 50 ಮೀಟರ್ನ ವಾಕ್ ಮಾಡ್ತೀನಿ. ಸೊ ಹೌ ಫಾರ್ ವಾಸ್ ಸಂದೀಪ್ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್? ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ಈ ಡಿಸ್ಟೆನ್ಸ್ ನಮಗೆ, ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸು ಬೇಕು ನಮಗೆ. ಈ ಡಿಸ್ಟೆನ್ಸ್ ಗೊತ್ತಿದೆ, ಈ ಡಿಸ್ಟೆನ್ಸು 60, ಈ ಡಿಸ್ಟೆನ್ಸು ಗೊತ್ತಿದೆ. ಈ ಡಿಸ್ಟೆನ್ಸು ಆ್ಯಸ್ ಇಟ್ ಈಸ್ 70 ಮೇಲಿದೆಯಲ್ಲ 70. ಸೊ 70, 60, 130. ಓಕೆ, 130 meters from his starting point. This is the correct answer. Next question. A man starts walking towards west after walking 105 meter. Okay, west ಕಡೆ ವಾಕ್ ಮಾಡ್ತಾ ಇದ್ದಾನೆ ಆಫ್ಟರ್ ವಾಕಿಂಗ್ 105 meters. ಫಸ್ಟ್ ಎಷ್ಟು ವರ್ಕ್ ಮಾಡ್ತಾನೆ, ವೆಸ್ಟ್ ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ 105 meters. He turns left, okay, and walks 55 meters straight. Then he turns left, walks 55 meters straight. Okay, again he turns left and walks 75 meters straight. Again he turns ಇಲ್ಲಿಂದ ಲೆಫ್ಟು ತಿರುಗಿಬಿಟ್ಟು 75 ಮೀಟ್ರ್ ವಾಕ್ ಮಾಡ್ತಾನೆ. ದೆನ್ ಅಗೇನ್ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 55 ಮೀಟರ್. ಓಕೆ, ಮತ್ತೆ ಇಲ್ಲಿಂದ ತಿರುಗಿಬಿಟ್ಟು ಎಷ್ಟು 55 ಮೀಟರ್ ಇಲ್ಲಿಗೆ ಬರುತ್ತೆ. ದಿಸ್ 55 ಮೀಟರ್ ಡಿಸ್ಟೆನ್ಸ್ ವಾಕ್ ಮಾಡ್ತಾನೆ. ದೆನ್ ಹೌ ಫಾರ್ ಈಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್? ನೋಡಿ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. 105 ಇದೆ ಟೋಟಲ್ ಇದು ಡಿಸ್ಟೆನ್ಸು. 105ರಲ್ಲಿ 75 ಮೈನಸ್ ಮಾಡಿದರೆ ಏನು ಡಿಸ್ಟೆನ್ಸ್ ಬರುತ್ತೆ? ಅದೇ 30 ಮೀಟರ್. ಈ ಥರ ಸಿಂಪಲ್ ಆಗಿರೋ ಕ್ವಶನ್ಸ್ನ ನಿಮಗೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ 1 ಮಾರ್ಕ್ಸ್ ನೀವು ಆರಾಮಾಗಿ ತಗೋಬೋದು. ಸೊ ನೆಕ್ಸ್ಟ್ ಕ್ವಶನ್. ಎ ಮ್ಯಾನ್ ವಾಕ್ಸ್ 1 kilometer ಟುವರ್ಡ್ಸ್ ವೆಸ್ಟ್. ಓಕೆ, see, a man walks 1 kilometer towards west. This is starting point, 1 kilometers towards west. Okay, then he turns to south and walk 5 kilometer. ಸೌತಿಗೆ ಟರ್ನ್ ಆಗಿ 5 kilometer ಪಾಸ್ ಮಾಡ್ತಾನೆ. ಓಕೆ, ಅಗೇನ್ ಹಿ ಟರ್ನ್ಸ್ ಟು ವೆಸ್ಟ್ ಆ್ಯಂಡ್ ವಾಕ್ 2 kilometer. ಮತ್ತು ವೆಸ್ಟ್ಗೆ ತಿರುಗಿ 2 kilometer ವಾಕ್ ಮಾಡ್ತಾನೆ. 2. ಆಫ್ಟರ್ ಟರ್ನಿಂಗ್ ಟು ನಾರ್ತ್ ಆ್ಯಂಡ್ ವಾಕ್ 9 kilometer. ಓಕೆ, ಮತ್ತು ನಾರ್ತ್ ಕಡೆ ತಿರುಗಿಬಿಟ್ಟು ಇಲ್ಲಿಂದ 9 kilometerನ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾನೆ. ಹೌ ಫಾರ್ ಈಸ್ ಫ್ರಮ್ ಹಿಸ್ ಸ್ಟಾರ್ಟಿಂಗ್ ಪಾಯಿಂಟ್? ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ನೋಡಿ, ಈ ಕ್ವಶನಲ್ಲಿ ಹೆಂಗೆ ಕಂಡಿದ್ದೀರಾ ನೀವು? ಯಾವ್ದು ಶಾರ್ಟೆಸ್ಟ್ ಡಿಸ್ಟೆನ್ಸು? ಈ ಡಿಸ್ಟೆನ್ಸ್ನ ನೀವು ಕಂಡುಹಿಡಿಯಬೇಕು. ಈ ಡಿಸ್ಟೆನ್ಸ್ನ ಕಂಡುಹಿಡಿಯಬೇಕಂದ್ರೆ ಏನು ಮಾಡಬೇಕು ನೀವು? ದಿಸ್ ಇಸ್ ದ ಹೈಪೋಟೆನ್ಯೂಸ್ ಅಂತ ತಗೋಬೇಕು. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು ಇಲ್ಲಿ. ಓಕೆ, ದಿಸ್ ಇಸ್ ದ ಬೇಸ್, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್. ಓಕೆ,
ಸಿ ಫಸ್ಟು ನಮಗೆ ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಟೆನ್ಸು ಮತ್ತು ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಬೇಕು. ನೆಕ್ಸ್ಟು ಬೇಸ್ ಬಂದ್ಬಿಟ್ಟು 3, ಈ ಡಿಸ್ಟೆನ್ಸ್ ಏನಿದೆ 2 + 1, ಬೇಸ್ ಎಷ್ಟಾಗುತ್ತೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 3 ಆಗುತ್ತೆ ಬೇಸು. ಇಲ್ಲಿ ನೋಡಿ ಇದು ಓವರ್ ಆಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 9 ಇದೆ, 9 - 5 ಮಾಡಿದರೆ 4 ಬರುತ್ತೆ ನಿಮಗೆ. ಓಕೆ, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ 4. ನಿಮಗೆ ಹೈಪೋಥೆನಸ್ ಕಂಡುಹಿಡಬೇಕು, ಹೈಪೋಥೆನಸ್ ಕ್ವಶನ್ ಮಾರ್ಕ್. ಸೊ ಏನು ಫಾರ್ಮುಲಾ ಹಾಕ್ತೀರಾ, ಹೈಪೋಥೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಸೊ ಹೈಪೋಥೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ 4 ಸ್ಕ್ವೇರ್ ಇದೆ, ಬೇಸ್ ಬಂದ್ಬಿಟ್ಟು 2 + 1 3 ಸ್ಕ್ವೇರ್, 16 + 9 25. ಸೊ h is equal to square root of 25. So square root of 25 5. ಓಕೆ, 5 ಕಿಲೋಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಇಷ್ಟೆಲ್ಲ ತಗೊಂಡ್ವಾ, ನಮಗೆ ಡಿಸ್ಟೆನ್ಸ್ ಬೇಕಾಗಿರೋದು ದಿಸ್ ಇಸ್ ದ ಇನಿಷಿಯಲ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ಓಕೆ, ಈ ಡಿಸ್ಟೆನ್ಸ್ ಬೇಕು, ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಸೊ ಬೇಸ್ ಏನಾಗುತ್ತೆ, ಬೇಸ್ ಬಂದ್ಬಿಟ್ಟು ಏನಾಗುತ್ತೆ ನಮಗೆ 2 + 1 3 ಆಗುತ್ತೆ. ಪರ್ಪೆಂಡಿಕ್ಯುಲರ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಬಂದ್ಬಿಟ್ಟು ಏನಾಗುತ್ತೆ ನಮಗೆ 9 - 5 ಆಗುತ್ತೆ. 9 - 5 ಆದರೆ 4. ಓಕೆ, ಸೊ hypotenuse is equal to square root of p square plus b square. You will get this answer. Okay, next question. Okay, Joe is walking towards north 15 miles. Joe ಏನು ಮಾಡ್ತಾನೆ 15 miles ನಾರ್ತ್ಗೆ ವಾಕ್ ಮಾಡ್ತಾನೆ. ಇಲ್ಲಿಂದ 15 miles ಅಂತ ತಗೊಳ್ಳಿ, ದಿಸ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ ಅನದರ್ 10 miles. ಇಲ್ಲಿಂದ ಲೆಫ್ಟಿಗೆ ಟರ್ನ್ ಆಗಿ 10 miles ವಾಕ್ ಮಾಡ್ತಾನೆ. ಓಕೆ, he then turns right and walks 10 miles more. ಇಲ್ಲಿಂದ ಮತ್ತೆ ಇಲ್ಲಿಗೆ 10 miles. ಓಕೆ, again turns right and walks 30 miles. In which direction he is from starting point? ಇಲ್ಲಿ ಬರ್ಕೊಂಬಿಡೋಣ. ಸೊ ಜೋ ನಾರ್ತ್ಗೆ ತಿರುಗಿ 15 miles and then he takes left and walks another, this is 10 miles, and then he turns right, walks another 10 miles. Okay, then again he turns right and walks 30 miles. Illinda 30 miles. This is the ending point. In which direction he is from starting point? Starting point ಗೆ ಇಲ್ಲಿಗೆ ಯಾವ ಡೈರೆಕ್ಷನ್ ಇದೆ ಅಂತ. ಓಕೆ, ಇದು ಯಾವ ಡೈರೆಕ್ಷನ್ ಇದೆ, ಸಾರಿ. ಸೊ ಡೈರೆಕ್ಷನ್ ತಗೊಂಡ್ರೆ ನಾರ್ತು, ಸೌತು, ಈಸ್ಟ್, ವೆಸ್ಟ್. ದಿಸ್ ಒನ್ ಇಸ್ ನಾರ್ತ್ ಈಸ್ಟ್. This one is the correct answer. So next question. Maria walked 30 meters towards north. Okay, Maria walked 30 meters towards north. Then she turned right and walked 40 meters. ಇಲ್ಲಿಂದ ಟರ್ನ್ ಆಗಿ 40 ಮೀಟರ್ಸ್ನ ವಾಕ್ ಮಾಡ್ತಾಳೆ. ದೆನ್ ಶಿ ಟರ್ನ್ ರೈಟ್ ಆ್ಯಂಡ್ ವಾಕ್ಸ್ 45 meters. ಸೊ ಮತ್ತೆ ಇಲ್ಲಿಂದ ರೈಟ್ ಟರ್ನ್ ಆಗಿ 45 ಮೀಟರ್ಸ್ನ ಕವರ್ ಮಾಡ್ತಾಳೆ. ದೆನ್ ಶಿ ಟರ್ನ್ಸ್ ಲೆಫ್ಟ್, ದೆನ್ ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 25 meter. ಇಲ್ಲಿಂದ ಮತ್ತೆ ಲೆಫ್ಟ್ಗೆ ತಿರುಗಿ 25 meter ಕವರ್ ಮಾಡ್ತಾಳೆ. ಸೊ ಫೈನಲಿ ಶಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ಡ್ ಅನದರ್ 15 meter. ಸೊ ಇಲ್ಲಿಂದ ಮತ್ತೆ ಫೈನಲಿ 15 meter, ದಿಸ್ ಈ ಪಾಯಿಂಟ್ ಬರುತ್ತೆ 15
ಮೀಟರ್ ವಾಕ್ ಮಾಡಿದ ಮೇಲೆ ಹೌ ಫಾರ್ ಈಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ನೋಡಿ ಈ 45ರಲ್ಲಿ ನೀವು 30 ಕಳೆದ್ರೆ 15 ಬರೋದು. ಸೊ ಇಲ್ಲಿಗೆ ಟಚ್ ಆಗುತ್ತೆ. ಓಕೆ, ಸೊ ಈ ಡಿಸ್ಟೆನ್ಸ್ ಏನಂತ ಕಂಡುಹಿಡಬೇಕು. ಈ ಡಿಸ್ಟೆನ್ಸ್ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 40 ಪ್ಲಸ್ 25, 65 is the correct 65 meters. Next, a car travels 25 kilometers towards south from his garage. ಕಾರ್ ಏನು ಮಾಡುತ್ತೆ, ಒಬ್ಬ ಕಾರ್ನ ಏನು ಮಾಡ್ತಾನೆ, ಅವನ ಗ್ಯಾರೇಜಿಂದ 25 ಕಿಲೋಮೀಟರ್ ಸೌತಿಗೆ ತೊಗೊಂಬರ್ತಾನೆ. ಓಕೆ, ದೆನ್ ಇಟ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 30 ಕಿಲೋಮೀಟರ್. ಮತ್ತು ಲೆಫ್ಟ್ ತಿರುಗಿ 30 ಕಿಲೋಮೀಟರ್ನ ಪಾಸ್ ಮಾಡ್ತಾನೆ. ಓಕೆ, ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ಟ್ರಾವೆಲ್ಸ್ 15 ಕಿಲೋಮೀಟರ್. ದೆನ್ ಟರ್ನ್ಸ್ ರೈಟ್, ಟ್ರಾವೆಲ್ಸ್ 15 ಕಿಲೋಮೀಟರ್. ಹೌ ಫಾರ್ ಈಸ್ ಕಾರ್ ಫ್ರಮ್ ದ ಗ್ಯಾರೇಜ್ ಅಂಡ್ ಈಸ್ ಇನ್ ವಿಚ್ ಡೈರೆಕ್ಷನ್. ನೋಡಿ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ಸೌತ್, ಲೆಫ್ಟ್, ರೈಟ್. ಓಕೆ, ಈ ಡಿಸ್ಟೆನ್ಸ್ ಏನಿದೆ ಅಂತ ಕಂಡುಹಿಡಬೇಕು. ಸೊ ಈ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಇದು ಓವರಾಲ್ ಇದು ಪರ್ಪೆಂಡಿಕ್ಯುಲರ್, ದಿಸ್ ಒನ್ ಇಸ್ ಬೇಸ್ ಗೊತ್ತಿದೆ, ಬೇಸ್ 30 as it is hypotenuse. perpendicular ಬಂದ್ಬಿಟ್ಟು 25 plus 15, 40. ಓಕೆ, ಸೊ ಫಾರ್ಮುಲಾ ಅಪ್ಲೈ ಮಾಡಿ. perpendicular ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಎಷ್ಟಾಯಿತು, 40 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್. ಓಕೆ, 1600 ಪ್ಲಸ್ 900 ಈಸ್ ಈಕ್ವಲ್ ಟು 2500 ಆಗುತ್ತೆ. ಸೊ h ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25,000. ಓಕೆ, ಸೇಮ್ 50 ಇಸ್ ದ ಕರೆಕ್ಟ್ ಆನ್ಸರ್. 50 ಡಿಸ್ಟೆನ್ಸು ಟುವರ್ಡ್ಸ್ ಸೌತ್ ಈಸ್ಟ್. ನೋಡಿ, ಸೌತ್ ಈಸ್ಟ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಸೌತ್ ಈಸ್ಟ್ ಇದೆ. south east, this distance south east. Okay, this one is the correct answer. Okay, next question. ಮಾರ್ಟಿನ್ ವಾಕ್ಡ್ 30 meters ಟುವರ್ಡ್ಸ್ ಸೌತ್ ಫ್ರಮ್ ಹಿಸ್ ಜಿಮ್. ಮಾರ್ಟಿನ್ ಏನು ಮಾಡ್ತಾನೆ, ಅವನ ಜಿಮ್ಮಿಂದ 13 ಮೀಟರ್ ಸೌತ್ಗೆ ವಾಕ್ ಮಾಡ್ತಾನೆ. ಸೊ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ 10 meters. ಮತ್ತು ಲೆಫ್ಟ್ ತಿರುಗಿ 10 ಮೀಟರ್ನ ವಾಕ್ ಮಾಡ್ತಾನೆ. ಓಕೆ, ದೆನ್ ಹಿ ಟುಕ್ ಲೆಫ್ಟ್ ಟರ್ನ್ ಆ್ಯಂಡ್ ವಾಕ್ಡ್ 5 meters. ದೆನ್ ಒನ್ಸ್ ಅಗೇನ್ ಹಿ ಟುಕ್ ಲೆಫ್ಟ್ ಟರ್ನ್ ಆ್ಯಂಡ್ ವಾಕ್ ಫಾರ್ 5 meters. ದಿಸ್ ಒನ್. ಓಕೆ, ದೆನ್ ಹಿ ಟರ್ನ್ ರೈಟ್ ಆ್ಯಂಡ್ ವಾಕ್ಸ್ 5 meters. ಮತ್ತೆ ಇಲ್ಲಿಂದ ರೈಟ್ ಥರ ಮಾಡಿ ಇಲ್ಲಿಂದ 5 ಮೀಟರ್ ವಾಕ್ ಮಾಡ್ತಾನೆ. ಹೌ ಫಾರ್ ಈಸ್ ಫ್ರಮ್ ಹಿಸ್ ಜಿಮ್ ಇನ್ ವಿಚ್ ಡೈರೆಕ್ಷನ್. ಯಾವ ಡೈರೆಕ್ಷನಲ್ಲಿದ್ದಾನೆ ಮತ್ತು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ನ. ಓಕೆ, ಮತ್ತು ಎಷ್ಟು ಕಿಲೋಮೀಟರ್ ದೂರ, ಎಷ್ಟು ಮೀಟರ್ ದೂರ ಇದ್ದಾನೆ ಅಂತ. ಸೊ ನಮಗೆ ಇದು ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಎಂಡಿಂಗ್ ಪಾಯಿಂಟ್. ಸೊ ಸೇಮ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಸೊ ದಿಸ್ ಒನ್ ನಮಗೆ ಈ ಡಿಸ್ಟೆನ್ಸ್ ಬೇಕಾಗುತ್ತೆ. ಈ ಡಿಸ್ಟೆನ್ಸ್ ಬೇಕು ಅಂದರೆ ಸೊ 13 minus 5. ನೆಕ್ಸ್ಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಆಯಿತು.
ಬೇಸ್ 10 ಪ್ಲಸ್ 5 ಇಲ್ಲಿ 10 ಇದೆ ಡಿಸ್ಟೆನ್ಸು. ದಿಸ್ ಒನ್ ಇಸ್ 5 10 ಪ್ಲಸ್ 5 ಟೋಟಲ್ ಎಷ್ಟಾಯಿತು 10 ಪ್ಲಸ್ 5 15. ಓಕೆ, ಸೊ ಹೈಪೋಟೆನಸ್ ಸ್ಕ್ವೇರ್ is equal to 8 square plus 15 square 64 plus 225 plus 225 plus 64 is equal to 289 ಬರುತ್ತೆ. ಸೊ h is equal to square root of 289 ಯಾವುದು ಸ್ಕ್ವೇರ್ ರೂಟು ಸ್ಕ್ವೇರ್ ರೂಟ್ ಆಫ್ 17. ಓಕೆ, 17 ಮೀಟರ್ ಡಿಸ್ಟೆನ್ಸ್ ಬಂತು. ಸೊ ಇನ್ ವಿಚ್ ಡೈರೆಕ್ಷನ್ ಸೇಮ್ ಆಸ್ ಇಟ್ ಈಸ್ ಸೌತ್. ಇಲ್ಲಿಂದ ಈ ಡೈರೆಕ್ಷನ್ ಇದ್ದಾನೆ ಸೌತ್ ಈಸ್ಟ್ ಡೈರೆಕ್ಷನ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫ್ರಮ್ ಹಿಸ್ ಹೌಸ್ ರಾಮ್ ವೆಂಟ್ 15 ಕಿಲೋಮೀಟರ್ಸ್ ಟುವರ್ಡ್ಸ್ ನಾರ್ತ್. ರಾಮ್ ಏನು ಮಾಡ್ತಾನೆ, ಅವನ ಮನೆಯಿಂದ 15 ಕಿಲೋಮೀಟರ್ಸ್ ನಾರ್ತಿಗೆ ಟ್ರಾವೆಲ್ ಮಾಡ್ತಾನೆ. ಸೊ ದೆನ್ ಹಿ ಟರ್ನ್ಸ್ ವೆಸ್ಟ್ ಆ್ಯಂಡ್ ಕವರ್ಸ್ 20 ಮೀಟರ್. ಮತ್ತು ಇಲ್ಲಿಂದ ವೆಸ್ಟಿಗೆ ತಿರುಗಿಬಿಟ್ಟು ಈ ಕವರ್ಸ್ 20 ಮೀಟರ್. ದೆನ್ ಹಿ ಟರ್ನ್ಸ್ ಸೌತ್ ಆ್ಯಂಡ್ ಕವರ್ಸ್ 5 ಕಿಲೋಮೀಟರ್. ಸೌತ್ ತಿರುಗಿಬಿಟ್ಟು 5 ಕಿಲೋಮೀಟರ್ನ ಡಿಸ್ಟೆನ್ಸ್ ಕವರ್ ಮಾಡ್ತಾನೆ. ಸೊ ಫೈನಲಿ ಈ ಟರ್ನ್ಸ್ ಟು ಈಸ್ಟ್, ಈ ಕವರ್ಸ್ 25 ಕಿಲೋಮೀಟರ್. ಮತ್ತು ಈಸ್ಟಿಗೆ ಟರ್ನ್ ಆಗಿ ಇಲ್ಲಿಂದ 25 ಕಿಲೋಮೀಟರ್ನ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾನೆ. ಇನ್ ವಿಚ್ ಡೈರೆಕ್ಷನ್ ಈಸ್ ಫ್ರಮ್ ಇಸ್ ಹೌಸ್? ದಿಸ್ ದ ಹೌಸ್ ಆನ್ ದ ಎಂಡಿಂಗ್ ಪಾಯಿಂಟ್. ಯಾವ ಡೈರೆಕ್ಷನ್ನ? ನಾರ್ತ್ ಈಸ್ಟ್. ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಸೆಷನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಡೈರೆಕ್ಷನ್ ರಿಲೇಟೆಡ್ ಕ್ವಶನ್ಸಲ್ಲಿ ನಿಮಗೆ ಈ 2 ಅಥವಾ 3 ಟೈಪ್ ಮಾತ್ರ ಕೇಳ್ತಾರೆ. ಫಸ್ಟ್ ಒನ್ನು ಯಾವ ಡೈರೆಕ್ಷನ್ನಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ ಅನ್ನೋದು ಕಂಪೇರ್ ಟು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟು. ಸೆಕೆಂಡ್ ಬಂದುಬಿಟ್ಟು ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದ್ದಾನೆ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್, ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಥರ್ಡ್ ಬಂದುಬಿಟ್ಟು ಕಾಂಬಿನೇಷನ್ ಆಫ್ ಬೋತ್, ಯಾವ ಡೈರೆಕ್ಷನಲ್ಲಿದ್ದಾನೆ ಮತ್ತು ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದ್ದಾನೆ ಅಂತ. ಇನ್ನೊಂದು ಆಬ್ವಿಯಸ್ಲಿ ಅದೇ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡೋದು. ಸೊ ಇಷ್ಟು ಬಿಟ್ಟರೆ ನಿಮಗೆ ಕ್ಲರಿಕಲ್ ಲೆವೆಲ್ ಅಥವಾ ಕೆಸೆಟ್ ನೆಟ್ ಲೆವೆಲಲ್ಲಿ ಯಾವ ಕ್ವಶನ್ಸ್ನು ಕೇಳೋದಿಲ್ಲ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.